ನಮಸ್ಕಾರ ಸ್ನೇಹಿತರೆ, ಕನ್ನಡ ಶಾಲೆ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾವು ದೈನಂದಿನ ಜೀವನದಲ್ಲಿ ಬಳಸುವ 10 ವಸ್ತುಗಳ ಬಗ್ಗೆ ತಿಳಿಯದ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಯೋಣ. ನಿಮಗಿದು ಗೊತ್ತಾ? ಬಾಡಿ ಸೋಪ್ ನಾವು ಪ್ರತಿದಿನ ಬಳಸುವ ಒಂದು ವಸ್ತು. ಆದರೆ ಈ ಸೋಪನ್ನು TFM ಟೋಟಲ್ ಫ್ಯಾಟಿ ಮ್ಯಾಟರ್ ಎಂಬ ಫ್ಯಾಕ್ಟರ್ ಡಿಸೈಡ್ ಮಾಡುತ್ತದೆ. ಈ TFMನ ವ್ಯಾಲ್ಯೂ 70%ಗಿಂತಲೂ ಹೆಚ್ಚು ಇದ್ದರೆ ಅವುಗಳನ್ನು ನಾವು ಸ್ನಾನಕ್ಕೆ ಬಳಸಬಹುದು. ಅದೇ TFMನ ವ್ಯಾಲ್ಯೂ 60%ಗಿಂತಲೂ ಕಡಿಮೆ ಇದ್ದರೆ ಅಂತಹ ಬಾಡಿ ಸೋಪ್ಗಳಿಂದ ನಮಗೆ ಯಾವುದೇ ಉಪಯೋಗವಿರುವುದಿಲ್ಲ. ಹಾಗೆಯೇ ಅಂತಹ ಸೋಪ್ಗಳನ್ನು ಲ್ಯಾಬೊರೇಟರೀಸ್ಗಳಲ್ಲಿ ಬಟ್ಟೆಗಳನ್ನು ತೊಳೆಯುವುದಕ್ಕೆ, ಕ್ಲೀನಿಂಗ್ ಪರ್ಪಸ್ಗೆ ಉಪಯೋಗಿಸಬಹುದು. ಸಾಮಾನ್ಯವಾಗಿ ನಾವು ಟೂತ್ಪೇಸ್ಟನ್ನು ಹಲ್ಲುಗಳನ್ನು ಸ್ವಚ್ಛ ಮಾಡಲು ಉಪಯೋಗಿಸುತ್ತೇವೆ. ಆದರೆ ಟೂತ್ಪೇಸ್ಟ್ ಒಂದು ಮಲ್ಟಿ ಟೂಲ್ ಎಂದು ನಿಮಗೆ ಗೊತ್ತಾ? ಟೂತ್ಪೇಸ್ಟ್ ಕೇವಲ ಹಲ್ಲನ್ನು ಸ್ವಚ್ಛ ಮಾಡಲು ಮಾತ್ರ ಬಳಸುವುದಿಲ್ಲ. ಫಾಗಿ ಹೆಡ್ಲೈಟ್ಸನ್ನು ಕ್ಲೀನ್ ಮಾಡಲು, ಬೆಳ್ಳಿಯನ್ನು ಪಾಲಿಷ್ ಮಾಡಲು, ಗೋಡೆಗಳ ಮೇಲಿರುವ ಕ್ರಯಾನ್ ಕಲೆಗಳನ್ನು ತೆಗೆಯಲು ಸಹಕಾರಿಯಾಗಿದೆ. ಸೊಳ್ಳೆ ಬತ್ತಿ, ಅದೇ ಮಸ್ಕಿಟೋ ಕಾಯಿಲ್, ಇವುಗಳನ್ನು 1800 ಜಪಾನ್ನಲ್ಲಿ ಮೊದಲ ಬಾರಿಗೆ ತಯಾರಿಸಿದ್ದರು. ಆದರೆ ಇವುಗಳನ್ನು ಮೊದಲು ತಯಾರಿಸಿದ್ದಾಗ ಅವುಗಳು ಊದಿನ ಕಡ್ಡಿ ರೀತಿಯಲ್ಲಿಯೇ ಇದ್ದವಂತೆ. ನಂತರ ಕಾಲಕ್ರಮೇಣ ಸುರುಳಿ ಆಕಾರಕ್ಕೆ ಬದಲಾಯಿಸಿದರು. ಇದಕ್ಕೆ ಕಾರಣ ಸೊಳ್ಳೆ ಬತ್ತಿ ಉರಿಯುವ ಸಮಯವನ್ನು ಹೆಚ್ಚಿಸಲು. ಸುಮಾರು ಈ ಭೂಮಿಯ ಮೇಲೆ 71% ನೀರು ತುಂಬಿದೆ. ಮಾನವನಲ್ಲಿಯೂ ಸುಮಾರು 60% ನೀರಿನಿಂದ ತುಂಬಿದೆ ಎಂದು ನಾವು ಕೇಳಿದ್ದೇವೆ. ನಮ್ಮ ಬಾಯಾರಿಕೆಯನ್ನು ತೀರಿಸುವ ನೀರನ್ನು ಈಗ ಬಾಟಲಿಗಳ ರೂಪದಲ್ಲಿ ಕೊಂಡುಕೊಳ್ಳುತ್ತಾ ಇದ್ದೇವೆ. ಇದು ನಮ್ಮ ದುಸ್ಥಿತಿ. ಆದರೆ ನೀವು ತಿಳಿಯಬೇಕಾದ ವಿಷಯ ಇಲ್ಲೊಂದಿದೆ. ನೀರಿನ ಬಾಟಲಿಗಳ ಮೇಲೆ ನೀವು ಎಕ್ಸ್ಪೈರಿ ಡೇಟನ್ನು ನೋಡಿರಬಹುದು. ಆದರೆ ಆ ಎಕ್ಸ್ಪೈರಿ ಡೇಟ್ ನೀರಿಗೆ ಅಲ್ಲ, ಆ ನೀರಿರುವ ಪ್ಲಾಸ್ಟಿಕ್ ಬಾಟಲಿಗೆ. ನಾವು ಚಳಿಗಾಲದಲ್ಲಿ ದೇಹದ ಚರ್ಮವು ಒರಟಾಗುತ್ತದೆ ಎಂದು ಮಾಯಿಶ್ಚರೈಸರನ್ನು ಬಳಸುತ್ತೇವೆ. ನಿಜಕ್ಕೂ ಈ ಮಾಯಿಶ್ಚರೈಸರ್ಗಳು ಯಾವುದೇ ರೀತಿ ತೇವಾಂಶವನ್ನು ಚರ್ಮಕ್ಕೆ ಒದಗಿಸುವುದಿಲ್ಲ. ಅದರಲ್ಲಿರುವ ಗ್ಲಿಸರಿನ್ ಅಥವಾ ಪೆಟ್ರೋಲಿಯಂ ಜೆಲ್ಲಿ ಅಂಶಗಳಿಂದ ದೇಹದ ತೇವಾಂಶವನ್ನು ದೀರ್ಘಕಾಲದವರೆಗೆ ಹಿಡಿದಿರುತ್ತದೆ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇವುಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.